ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಶನಿದೇವರ ಜನ್ಮ ರಹಸ್ಯವನ್ನು ಜೊತೆಗೆ ಅವರು ನ್ಯಾಯದೇವರಂತೆ ಯಾವ ರೀತಿ ಪ್ರಸಿದ್ಧಿ ಪಡೆದರು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಈ ಕತೆ ಭಕ್ತಿಯಿಂದ ಕೇಳಿದರೆ ಯಾವತ್ತೂ ಶನಿದೇವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಹಾಗೆ ಯಾವಾಗಲೂ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಈ ಕತೆ ಕೇಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಕೆಲ ಕೋಟ್ಯಾಂತರ ವರ್ಷಗಳ ಹಿಂದೆ ಸೂರ್ಯದೇವರು ವಿಶ್ವಕರ್ಮನ ಮಗಳಾದ ಸಂಜ್ಞಾದೇವಿಯನ್ನು ಮದುವೆಯಾದರು. ಸಂಜ್ಞಾದೇವಿ ಮಹಾಪತಿವ್ರತೆ, ಹಾಗೆ ಸೌಮ್ಯ ಮನಸ್ಸಿನ ಹೆಣ್ಣು. ಆದರೆ ಸೂರ್ಯದೇವರ ಪ್ರಕಾಶವನ್ನು, ಅವರ ತೇಜಸ್ಸನ್ನು ತಡೆಯಲು ಆಕೆಯಿಂದ ಸಾಧ್ಯವಾಗಲಿಲ್ಲ. ಸೂರ್ಯದೇವರ ಕಾಂತಿ ಹಾಗೂ ಬಿಸಿ ಆಕೆಗೆ ದಿನೇ ದಿನೇ ನೋವುಂಟು ಮಾಡುತ್ತಿತ್ತು. ಒಂದು ದಿನ ಸೂರ್ಯದೇವರು ಹೆಂಡತಿಯೊಂದಿಗೆ, ದೇವಿ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇದೆ. ನೀನು ಏನನ್ನೋ ಯೋಚಿಸುತ್ತಾ ಕೊರಗುತ್ತಿರುವಂತೆ ಕಾಣಿಸುತ್ತಿದೆ. ನಿನಗಿಷ್ಟು ನೋವುಂಟು ಮಾಡುತ್ತಿರುವ ವಿಷಯ ಏನು ಎಂದು ಕೇಳಿದರು. ಆದರೆ ಸಂಜ್ಞಾದೇವಿಗೆ ಆಕೆಯ ಮನಸ್ಸಿನಲ್ಲಿರುವ ವಿಷಯ ಹೇಳಲು ಧೈರ್ಯ ಸಾಲಲಿಲ್ಲ. ಅಂಥದ್ದೇನೂ ಇಲ್ಲ ಸ್ವಾಮಿ ಎಂದು ಸುಮ್ಮನಾದಳು. ಕಾಲ ಕಳೆಯಿತು. ಸಂಜ್ಞಾದೇವಿ ಹಾಗೂ ಸೂರ್ಯದೇವರಿಗೆ 3 ಮಕ್ಕಳು ಕೂಡ ಜನಿಸಿದರು. ವೈವಸ್ವತ ಮನು, ಯಮಧರ್ಮರಾಜ ಎಂದು 2 ಗಂಡು ಮಕ್ಕಳಿಗೆ ಹೆಸರಿಟ್ಟು ಯಮುನಾ ಎಂದು ಮಗಳಿಗೆ ಹೆಸರಿಟ್ಟರು. ಮಾತೃತ್ವ ಸಂಜ್ಞಾದೇವಿಗೆ ಸಂತೋಷ ಕೊಡುತ್ತಿದ್ದರೂ ಸೂರ್ಯನ ಶಾಖ ಮಾತ್ರ ಆಕೆಯನ್ನು ವೇದಿಸುತ್ತಿತ್ತು. ಇನ್ನು ಸಹಿಸಿಕೊಳ್ಳಲಾಗದೆ ಸಂಜ್ಞಾದೇವಿ ಕಠಿಣವಾದ ಒಂದು ನಿರ್ಧಾರ ಮಾಡಿದಳು. ಅದೇನೆಂದರೆ ತಪಸ್ಸಿನ ಮೂಲಕ ಆಕೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅಥವಾ ಸೂರ್ಯದೇವರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಎಂದು ತೀರ್ಮಾನಿಸಿಕೊಂಡಳು. ಆದರೆ ಈ ವಿಷಯ ಸೂರ್ಯದೇವರಿಗೆ ಗೊತ್ತಾಗಬಾರದು. ಏಕೆಂದರೆ ತನ್ನಿಂದಲೇ ಹೆಂಡತಿಗೆ ಕಷ್ಟವಾಗುತ್ತಿದೆ ಎಂದು ತಿಳಿದರೆ ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಜೊತೆಗೆ ಮಕ್ಕಳು ಕೂಡ ತುಂಬಾ ಚಿಕ್ಕವರಾದ ಕಾರಣ ಅವರಿಗೂ ತಾಯಿಯ ಅಗತ್ಯ ಇದೆ ಎಂದು ತಿಳಿದುಕೊಂಡ ಸಂಜ್ಞಾದೇವಿ ಆಕೆಯ ನೆರಳಿಗೆ ತನ್ನ ರೂಪ ಕೊಟ್ಟು ಆಕೆಗೆ ಛಾಯಾ ಎಂದು ಹೆಸರಿಟ್ಟು ಆಕೆಯೊಂದಿಗೆ, ಛಾಯಾ, ನಾನು ತಪಸ್ಸು ಮಾಡಲು ಹೋಗುತ್ತಿದ್ದೇನೆ. ನಾನು ಹಿಂದಿರುಗಿ ಬರುವವರೆಗೂ ನನ್ನ ಮಕ್ಕಳಿಗೆ ತಾಯಿಯಾಗಿ ನನ್ನ ಪತಿಗೆ ಸೇವೆ ಮಾಡುತ್ತಿರು. ಯಾವ ಪರಿಸ್ಥಿತಿಯಲ್ಲೂ ನೀನು ನಾನಲ್ಲ ಎಂಬ ಅನುಮಾನ ಯಾರಿಗೂ ಬರಬಾರದು ಅಂದರು. ಅದಕ್ಕೆ ಛಾಯಾದೇವಿ, ಸಂಜ್ಞಾದೇವಿ, ನೀವು ಚಿಂತಿಸಬೇಡಿ. ನಿಮ್ಮ ಧರ್ಮವನ್ನು ನಾನು ಸಕ್ರಮವಾಗಿ ಪಾಲಿಸುತ್ತೇನೆ ಎಂದು ಮಾತು ಕೊಟ್ಟರು. ಈ ರೀತಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಛಾಯಾದೇವಿಗೆ ಒಪ್ಪಿಸಿ ತಂದೆಯ ಮನೆಗೆ ಹೋಗಿ ವಿಷಯ ತಿಳಿಸಿದರು ಸಂಜ್ಞಾದೇವಿ. ಮಗಳ ಮಾತನ್ನು ಕೇಳಿದ ವಿಶ್ವಕರ್ಮ ತುಂಬಾ ಕೋಪಗೊಂಡರು. ಯಾವ ಹೆಣ್ಣು ಮಾಡದಿರುವ ತಪ್ಪು ನೀನು ಮಾಡಿ ಬಂದಿರುವೆ. ಗಂಡನಿಗೆ ತಿಳಿಸದೆ ಇಷ್ಟೊಂದು ದೊಡ್ಡ ನಿರ್ಧಾರ ಯಾವ ರೀತಿ ತೆಗೆದುಕೊಂಡೆ? ಗಂಡನಿಗೆ ಸವತಿಯನ್ನು ತಂದ ಮೊದಲ ಹೆಂಡತಿ ನೀನೆ. ಈ ವಿಷಯದ ಬಗ್ಗೆ ನಿನ್ನ ಪತಿಗೆ ತಿಳಿದರೆ ನಮ್ಮ ಇಡೀ ವಂಶವನ್ನು ದೂಷಿಸುತ್ತಾರೆ. ತಡ ಮಾಡದೆ ಈ ಕೂಡಲೇ ಮನೆಗೆ ಹೋಗಿ ನಿನ್ನ ತಪ್ಪು ಒಪ್ಪಿಕೊಂಡು ನಿನ್ನ ಗಂಡನ ಹತ್ತಿರ ಕ್ಷಮೆ ಕೇಳು ಎಂದು ಹೇಳಿದರು. ತಂದೆಯ ಕೋಪ ನೋಡಿ ಹೆದರಿದ ಸಂಜ್ಞಾದೇವಿ, ಅಪ್ಪ, ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಆದರೆ ಮತ್ತೆ ಅದೇ ನೋವು ಅನುಭವಿಸಲು ಆಕೆಯ ಮನಸ್ಸು ಒಪ್ಪಲಿಲ್ಲ. ನಾನು ಈ ವಿಷಯದಲ್ಲಿ ಯಾರ ಸಹಾಯ, ಸಲಹೆ ಪಡೆಯುವುದು ಬೇಡ. ನಾನೇ ಖುದ್ದಾಗಿ ತಪಸ್ಸು ಮಾಡಿ ಶಕ್ತಿ ಪಡೆದುಕೊಂಡು ಛಾಯಾಳನ್ನು ಮತ್ತೆ ನೆರಳಿನಂತೆ ಬದಲಾಯಿಸಿ ನನ್ನ ಸ್ಥಾನ ನಾನು ಪಡೆದುಕೊಳ್ಳುತ್ತೇನೆ ಎಂದು ತೀರ್ಮಾನಿಸಿಕೊಂಡು ಉತ್ತರ ಕುರು ಎಂಬ ದಟ್ಟವಾದ ಅರಣ್ಯಕ್ಕೆ ಹೋದಳು. ಆದರೆ ಆಕೆಯ ಸೌಂದರ್ಯದಿಂದ ಯಾವುದೇ ಆಪತ್ತು ಬರಬಾರದು ಎಂದು ತೀರ್ಮಾನಿಸಿಕೊಂಡು ಕುದುರೆಯ ರೂಪ ತಾಳಿ ಏನನ್ನೂ ತಿನ್ನದೆ ಕುಡಿಯದೆ ತಪಸ್ಸು ಮಾಡುತ್ತಾ ಕಳೆದಳು. ಇನ್ನು ನಡೆದ ಯಾವ ವಿಷಯ ಕೂಡ ಸೂರ್ಯದೇವರಿಗೆ ಗೊತ್ತಾಗಲಿಲ್ಲ. ಏಕೆಂದರೆ ಛಾಯಾದೇವಿ ಸಂಜ್ಞಾದೇವಿಗಿಂತಲೂ ಉತ್ತಮವಾಗಿ ಆಕೆಯ ಸ್ಥಾನವನ್ನು ತುಂಬಿದ್ದಳು. ಛಾಯಾದೇವಿ ನೆರಳಾದ ಕಾರಣ ಆಕೆಗೆ ಸೂರ್ಯದೇವರ ಕಾಂತಿ ಕಷ್ಟ ಅನಿಸಲಿಲ್ಲ. ಹಾಗಾಗಿ ಹೆಂಡತಿಯ ಮುಖದಲ್ಲಿ ಸಂತೋಷ ನೋಡಿದ ಸೂರ್ಯದೇವರಿಗೂ ಕೂಡ ತುಂಬಾ ಸಂತೋಷವಾಯಿತು. ದಿನಗಳು ಕಳೆದಂತೆ ಛಾಯಾದೇವಿಗೆ ಸೂರ್ಯದೇವರು ಹಾಗೂ ಮಕ್ಕಳ ಮೇಲೆ ವಿಪರೀತವಾದ ಮಮಕಾರ ಬೆಳೆಯುತ್ತಾ ಬಂತು.
ಯಾವತ್ತೋ ಒಂದು ದಿನ ಸಂಜ್ಞಾದೇವಿ ಹಿಂದಿರುಗಿ ಬಂದಾಗ ಇವರನ್ನೆಲ್ಲ ನಾನು ಬಿಟ್ಟು ಯಾವ ರೀತಿ ಹೋಗುವುದು ಎಂಬ ಕೊರಗು ಶುರುವಾಯಿತು. ನನ್ನನ್ನು ನನ್ನ ಕುಟುಂಬದಿಂದ ದೂರಾಗಿಸಬೇಡ ಎಂದು ಅನುಕ್ಷಣ ಶಿವನನ್ನು ಪ್ರಾರ್ಥಿಸುತ್ತಿದ್ದಳು. ಒಂದು ಸಂತೋಷದ ಸಮಯದಲ್ಲಿ ಸೂರ್ಯದೇವರು ಹಾಗೂ ಛಾಯಾದೇವಿ ಒಂದಾದರು. ಛಾಯಾದೇವಿ ಗರ್ಭಿಣಿಯಾದಳು. ಇನ್ನು ಗರ್ಭಿಣಿ ಎಂದು ತಿಳಿದ ನಂತರ ಛಾಯಾದೇವಿ ಹಿಂದಿರುಗಿ ಹೋಗಬಾರದು ಎಂದು ತೀರ್ಮಾನಿಸಿಕೊಂಡಳು. ಇದು ನನ್ನ ಭವಿಷ್ಯತ್ತು ಮಾತ್ರವಲ್ಲ, ನನ್ನ ಮಗನ ಭವಿಷ್ಯತ್ತು ಕೂಡ. ಹಾಗಾಗಿ ಇವನಿಗೆ ಯಾವ ಕಷ್ಟವೂ ಬರಬಾರದು. ಇವನಿಗೆ ತಂದೆ ತಾಯಿ ಇಬ್ಬರ ಪ್ರೀತಿ ಕೂಡ ಸಿಗಬೇಕು. ಅದಕ್ಕಾಗಿ ನಾನು ಶಿವನನ್ನು ಪ್ರಾರ್ಥಿಸಬೇಕು ಎಂದು ತೀರ್ಮಾನಿಸಿಕೊಂಡಳು. ಪ್ರತಿದಿನ ಸೂರ್ಯದೇವರು ತಮ್ಮ ಜವಾಬ್ದಾರಿ ನಿರ್ವಹಿಸಲು ಹೋದ ನಂತರ ಯಾರಿಗೂ ತಿಳಿಸದೆ, ಏನನ್ನೂ ತಿನ್ನದೆ ಕುಡಿಯದೆ ಮನೆಯಲ್ಲೇ ತಪಸ್ಸು ಮಾಡುತ್ತಾ ಕುಳಿತಿರುತ್ತಿದ್ದಳು. ಸೂರ್ಯನ ತೀವ್ರವಾದ ಕಿರಣಗಳು ಆಕೆಯ ಶರೀರದ ಮೇಲೆ ಬೀಳುತ್ತಿತ್ತು. ಆದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬರಿಗಾಲಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡು ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದಳು ಛಾಯಾ. ಆಕೆಯ ಅಚಂಚಲವಾದ ತಪಸ್ಸು, ಉಪವಾಸ ಆಕೆಯ ಗರ್ಭದ ಮೇಲೆ ಪ್ರಭಾವ ತೋರಿಸಿತು. ಸೂರ್ಯದೇವರ ತೀಕ್ಷ್ಣವಾದ ಕಿರಣಗಳು ಗರ್ಭದಲ್ಲಿರುವ ಮಗುವಿನ ಮೇಲೆ ನೇರವಾಗಿ ಬೀಳುತ್ತಿತ್ತು. ಛಾಯಾದೇವಿಯ ತಪಸ್ಸಿನ ಶಾಖ ಸೂರ್ಯದೇವರ ಶಾಖ ಬೆರೆತು ಮಗುವಿನ ಬಣ್ಣ ಕ್ರಮೇಣ ಕಪ್ಪಗೆ ಬದಲಾಯಿತು. ದಿನಗಳು ಕಳೆದವು. ಛಾಯಾದೇವಿ ಒಬ್ಬ ಮಗನಿಗೆ ಜನ್ಮ ಕೊಟ್ಟಳು. ಆ ಮಗು ಸಾಮಾನ್ಯವಾದ ಮಗುವಲ್ಲ. ಗಾಢಾಂಧಕಾರದ ಬಣ್ಣ, ತೀಕ್ಷ್ಣವಾದ ಕಣ್ಣುಗಳು ಹಾಗೂ ಅದ್ಭುತವಾದ ತೇಜಸ್ಸು ಹೊಂದಿತ್ತು. ಮಗ ಜನಿಸಿದ್ದಾನೆ ಎಂಬ ವಿಷಯ ಕೇಳ್ಪಟ್ಟ ಸೂರ್ಯದೇವರು ಸಂತೋಷದಿಂದ ಮನೆಗೆ ಬಂದರು. ಆದರೆ ಮಗುವಿನ ಬಣ್ಣ ನೋಡಿದ ಅವರಿಗೆ, ಇದೇನಿದು, ಈ ಮಗು ಇಷ್ಟೊಂದು ಕಪ್ಪಗಿದೆ. ನನ್ನ 3 ಜನ ಮಕ್ಕಳು ಕೂಡ ತುಂಬಾ ಸುಂದರವಾಗಿದ್ದಾರೆ. ಹಾಗಿರುವಾಗ 4ನೇ ಮಗು ಈ ಬಣ್ಣದಲ್ಲಿ ಹುಟ್ಟಲು ಕಾರಣವೇನಿರಬಹುದು ಅಂದುಕೊಂಡ ಸೂರ್ಯದೇವರ ಸಂತೋಷ ಕೂಡಲೇ ಕೋಪಕ್ಕೆ ತಿರುಗಿತು. ಸೂರ್ಯದೇವರ ಮುಖದಲ್ಲಿನ ಕೋಪ ನೋಡಿದ ಛಾಯಾದೇವಿ ತುಂಬಾನೇ ಹೆದರಿದರು. ಅವರನ್ನು ಶಾಂತಪಡಿಸಲು, ಸ್ವಾಮಿ, ಮಗುವಿನ ಬಣ್ಣ ಬಹುಶಃ ನನ್ನಿಂದ ಆಗಿರಬೇಕು. ಗರ್ಭಿಣಿಯಾಗಿದ್ದ ಸಮಯದಲ್ಲಿ ನಾನು ಕಠಿಣವಾದ ತಪಸ್ಸು ಮಾಡಿದೆ. ಅನ್ನ ನೀರು ಸ್ವೀಕರಿಸಲಿಲ್ಲ. ಬಹುಶಃ ಅದರ ಪ್ರಭಾವ ಈ ಮಗುವಿನ ಮೇಲೆ ಬಿದ್ದಿರಬಹುದು. ನಿಮಗೆ ವಿಷಯ ಹೇಳದೆ ತಪ್ಪು ಮಾಡಿದೆ ಎಂದು ಹೇಳಿದರು. ಆದರೆ ಕೋಪದಲ್ಲಿ ಮುಳುಗಿದ್ದ ಸೂರ್ಯದೇವರು ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಕೋಪದಿಂದ, ಸಂಜ್ಞಾ, ನೀನು ನನ್ನನ್ನು ಅಮಾಯಕ ಅಂದುಕೊಂಡಿರುವೆಯಾ ಅಥವಾ ಮುಟ್ಟಾಳ ಎಂದು ಭಾವಿಸಿರುವೆಯಾ? ಮದುವೆಯಾದಾಗಿನಿಂದಲೂ ನಿನ್ನನ್ನು ಗಮನಿಸುತ್ತಿದ್ದೇನೆ. ಒಂದು ದಿನವೂ ನಿನ್ನ ಮುಖದಲ್ಲಿ ಸಂತೋಷ ನಾನು ನೋಡಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ನೀನು ಸಂತೋಷವಾಗಿ ನನ್ನನ್ನು, ಮಕ್ಕಳನ್ನು, ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೆ. ನೀನು ಬದಲಾಗಿರುವೆ, ನನ್ನನ್ನು, ಮಕ್ಕಳನ್ನು ಪ್ರೀತಿಸುತ್ತಿರುವೆ ಎಂದು ನಂಬಿ ಮೋಸ ಹೋದೆ. ಈ ಮಗು ನನಗೆ ಜನಿಸಿದವನಲ್ಲ ಎಂದು ಎಲ್ಲರ ಮುಂದೆಯೂ ಛಾಯಾದೇವಿಯ ಶೀಲದ ಬಗ್ಗೆ ತಪ್ಪಾಗಿ ಮಾತನಾಡಿದರು ಸೂರ್ಯದೇವರು. ಆ ಮಾತನ್ನು ಕೇಳಿದ ಛಾಯಾದೇವಿಯ ಮನಸ್ಸು ಒಡೆದು ಹೋಯಿತು. ನಿಲ್ಲದಂತೆ ಕಣ್ಣೀರು ಸುರಿಯಲಾರಂಭಿಸಿತು. ಕೈ ಜೋಡಿಸಿ ನಮಸ್ಕರಿಸುತ್ತಾ, ಸ್ವಾಮಿ, ಈ ರೀತಿ ಕೆಟ್ಟದಾಗಿ ಮಾತನಾಡಬೇಡಿ. ನಾನು ನಿಮ್ಮನ್ನು ಮಾತ್ರ ಪ್ರೀತಿಸಿದೆ, ನಿಮ್ಮ ಸೇವೆ ಮಾತ್ರ ಮಾಡಿದೆ. ನಿಮಗೆ ಕಳಂಕ ತರುವ, ಅವಮಾನವಾಗುವಂತ ಯಾವ ಕೆಲಸ ಮಾಡಲಿಲ್ಲ. ಈ ಮಗು ನಿಮ್ಮದೇ ಎಂದು ಎಷ್ಟೋ ರೀತಿಯಲ್ಲಿ ಹೇಳಿದರು. ಆದರೆ ಕೋಪದಲ್ಲಿದ್ದ ಸೂರ್ಯದೇವರಿಗೆ ಛಾಯಾದೇವಿಯ ಮಾತುಗಳು ತೆಗೆದುಕೊಳ್ಳಬೇಕು ಎಂದು ಅನಿಸಲಿಲ್ಲ. ಸೇವಕರನ್ನು ಕರೆದು ಈ ನೀತಿಗೆಟ್ಟ ಹೆಣ್ಣನ್ನು ಹಾಗೂ ಈ ಕಪ್ಪು ಶಿಶುವನ್ನು ಈಗಲೇ ನನ್ನ ಮನೆಯಿಂದ ಹೊರಗೆ ತಳ್ಳಿಬಿಡಿ ಎಂದು ಆದೇಶಿಸಿದರು. ಅಲ್ಲಿ ನಡೆದ ಯಾವ ಸಂಘಟನೆಯ ಬಗ್ಗೆ ಆಗತಾನೆ ಹುಟ್ಟಿದ ಆ ಮಗುವಿಗೆ ತಿಳಿಯದಿದ್ದರೂ ತಾಯಿಯ ವೇದನೆ ಹಾಗೂ ಕಣ್ಣೀರು ಮಾತ್ರ ಕಾಣಿಸುತ್ತಿತ್ತು. ಆ ಮಗು ಕೂಡ ಜೋರಾಗಿ ಅಳಲು ಶುರು ಮಾಡಿತು. ಮಗುವಿನ ಅಳು ಕೇಳಿಸಿಕೊಂಡ ಸೂರ್ಯದೇವರು ಮಗುವನ್ನು ಅನುಮಾನ ಹಾಗೂ ದ್ವೇಷದಿಂದ ನೋಡಿದರು. ಆದರೆ ಆ ಕ್ಷಣ ಮಗು ಅಳುವುದು ನಿಲ್ಲಿಸಿ ಕಣ್ಣು ತೆರೆದು ಸೂರ್ಯದೇವರ ಕಡೆ ನೋಡಿತು. ಆ ಮಗುವಿನ ಕಣ್ಣುಗಳಲ್ಲಿ ಭೀಕರವಾದ ದೈವಿಕ ಜ್ವಾಲೆ ಕಾಣಿಸಿತು. ಆ ಮಗು ತನ್ನ ತಾಯಿಯ ತಪಸ್ಸಿನ ಶಕ್ತಿಯನ್ನು ಪಡೆದುಕೊಂಡು ಜನಿಸಿತ್ತು. ಆ ಮಗು ಸೂರ್ಯದೇವರನ್ನು ಕೋಪದಿಂದ ನೋಡಿತು. ಆ ನೋಟ ಹೇಗಿತ್ತೆಂದರೆ, ಸ್ವತಃ ದೇವರಿಗೂ ಕೂಡ ದೇಹದಲ್ಲೆಲ್ಲ ನೋವುಂಟಾಗಿ
ಅವರು ಬೆಂದು ಹೋದಂತ ಅನುಭವವಾಗಿ ಅದನ್ನು ಸಹಿಸಿಕೊಳ್ಳಲಾಗದೆ ಕೂಗಾಡಿದರು. ಸೂರ್ಯದೇವರ ಚಿನ್ನದ ಬಣ್ಣ ಇಜ್ಜಲಿನಂತೆ ಕಪ್ಪಗೆ ಬದಲಾಯಿತು. ಆ ಮಗುವಿನ ದೃಷ್ಟಿ ಪ್ರಭಾವ ಅಷ್ಟೊಂದು ಭೀಕರವಾಗಿತ್ತು. ಸೂರ್ಯದೇವರ ಶರೀರ ಪೂರ್ತಿ ಕಪ್ಪಗಾಯಿತು. ಅವರ ಕಾಂತಿ ಶಕ್ತಿ ಎಲ್ಲವೂ ಹೊರಟು ಹೋಯಿತು. 4 ದಿಕ್ಕುಗಳಲ್ಲೂ ಅಂಧಕಾರ ವ್ಯಾಪಿಸಿತು. ಈ ಹಠಾತ್ ಪರಿಣಾಮ ಏಕಾಯ್ತು ಎಂದು ಅರ್ಥವಾಗದೆ ದೇವತೆಗಳೆಲ್ಲ ಸೂರ್ಯದೇವರ ಹತ್ತಿರ ಓಡಿಬಂದರು. ಇತ್ತ ಸೂರ್ಯದೇವರು ಅತಿ ದುಃಖದಲ್ಲಿದ್ದರು. ಅವರ ಉಜ್ವಲವಾದ ರೂಪ ನಶಿಸಿತ್ತು. ಕೋಪ ಹೋಗಿ ದುಃಖದಲ್ಲಿರುವ ಸೂರ್ಯದೇವರಿಗೆ ಹೆಂಡತಿಯ ಬಗ್ಗೆ ಆಡಿದ ತಪ್ಪಾದ ಮಾತುಗಳು ನೆನಪಾಯಿತು. ಪಶ್ಚಾತ್ತಾಪ ಉಂಟಾಯಿತು. ಅವರು ಅವಮಾನಿಸಿದಂತ ಆ ಮಗು ಸಾಮಾನ್ಯವಾದ ಮಗುವಲ್ಲ, ಅತಿ ಶಕ್ತಿಯುತವಾದ ಮಗು ಎಂದು ತಿಳಿಯಿತು. ಏನು ಮಾಡಬೇಕೆಂದು ಅರ್ಥವಾಗದೆ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾ, ಓ ಮಹಾದೇವ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಂಡರು. ಸೂರ್ಯದೇವರ ದೀನ ಸ್ಥಿತಿಯನ್ನು ನೋಡಿದ ಪರಮೇಶ್ವರ ಲೋಕ ರಕ್ಷಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೂಡಲೇ ಅಲ್ಲಿ ಪ್ರತ್ಯಕ್ಷವಾದರು. ಅಲ್ಲಿದ್ದ ಸೂರ್ಯದೇವರು, ಛಾಯಾದೇವಿ ಹಾಗೂ ಸೈನಿಕರು, ಸೇವಕರು, ದೇವತೆಗಳು ಎಲ್ಲರೂ ಕೂಡ ಪರಮೇಶ್ವರನಿಗೆ ನಮಸ್ಕರಿಸಿದರು. ಛಾಯಾದೇವಿಯ ಕೈಯಲ್ಲಿದ್ದ ಮಗು ಶಿವನನ್ನು ನೋಡಿದ ಕೂಡಲೇ ಇನ್ನೂ ಕಾಂತಿಯಿಂದ ಹೊಳೆಯಲಾರಂಭಿಸಿದ. ಪರಮೇಶ್ವರ ಸೂರ್ಯದೇವರೊಂದಿಗೆ, ಓ ಸೂರ್ಯದೇವ, ಕೋಪ ಹಾಗೂ ಅಹಂಕಾರದಿಂದ ನೀನು ನಿನ್ನ ಹೆಂಡತಿಯನ್ನು, ಈಗಲೇ ಹುಟ್ಟಿದ ನಿನ್ನ ಮಗುವನ್ನು ಅವಮಾನಿಸಿರುವೆ. ನೀನು ಈಕೆಯ ಪಾತಿವ್ರತೆಯ ಬಗ್ಗೆ ಅನುಮಾನ ಪಟ್ಟು ದೊಡ್ಡ ತಪ್ಪು ಮಾಡಿದೆ. ಈ ಮಗು ನಿನ್ನ ಮಗನೇ, ಇದಕ್ಕೆ ನಾನೇ ಸಾಕ್ಷಿ. ಈಕೆ ಗರ್ಭಿಣಿಯಾಗಿದ್ದಾಗ ಉಪವಾಸ ಇದ್ದು ನನಗಾಗಿ ತೀವ್ರವಾದ ತಪಸ್ಸು ಮಾಡಿದಳು. ಯಾವುದೇ ರಕ್ಷಣೆ ಇಲ್ಲದೆ ನಿನ್ನ ತೇಜಸ್ಸನ್ನು ಸಹಿಸಿಕೊಂಡಳು. ಈಕೆ ಪತಿವ್ರತೆ. ಈಕೆಯ ಬಗ್ಗೆ ತಪ್ಪಾಗಿ ಮಾತನಾಡಿದ್ದರಿಂದಲೇ ನಿನಗೆ ಇಷ್ಟೆಲ್ಲ ಅನಾಹುತ ಆಯಿತು. ನೀನು ಮೊದಲು ಇವರ ಹತ್ತಿರ ಕ್ಷಮೆ ಕೇಳುವಂದರು. ಕೂಡಲೇ ಸೂರ್ಯದೇವರು ಛಾಯಾದೇವಿ ಹಾಗೂ ಮಗುವಿನ ಕಡೆ ಕೈಜೋಡಿಸಿ ನಮಸ್ಕರಿಸುತ್ತಾ, ನನ್ನಿಂದ ದೊಡ್ಡ ಅಪರಾಧವಾಯಿತು. ನನ್ನ ಕಠಿಣವಾದ ಮಾತುಗಳನ್ನು ಹಿಂಪಡೆಯುತ್ತಿದ್ದೇನೆ. ನನ್ನನ್ನು ಕ್ಷಮಿಸು ಅಂದರು. ಬಳಿಕ ಸಭೆಯ ಕಡೆ ನೋಡುತ್ತಾ, ನನ್ನ ಹೆಂಡತಿ ಮಹಾಪತಿವ್ರತೆ, ಈ ಮಗು ನನ್ನ ಮಗನೇ ಎಂದು ಘೋಷಿಸಿದರು ಸೂರ್ಯದೇವರು. ಅದರ ನಂತರ ಪರಮೇಶ್ವರ ಸೂರ್ಯದೇವರಿಗೆ ಅವರ ತೇಜಸ್ಸನ್ನು ಅನುಗ್ರಹಿಸಿದರು. ಕಪ್ಪಗೆ ತಿರುಗಿದ್ದ ಸೂರ್ಯದೇವರ ಬಣ್ಣ ಮತ್ತೆ ಚಿನ್ನದ ಬಣ್ಣಕ್ಕೆ ಬಂದಿತು. ಅಂಧಕಾರವನ್ನು ಸೀಳಿಕೊಂಡು ಸೂರ್ಯನ ಕಾಂತಿ 4 ದಿಕ್ಕುಗಳಲ್ಲಿ ವ್ಯಾಪಿಸಿತು. ಮತ್ತೆ ಸೃಷ್ಟಿಗೆ ಜೀವ ಬಂದಿತು. ಸೂರ್ಯದೇವರು ಛಾಯಾದೇವಿ ಮತ್ತು ಆ ಮಗುವನ್ನು ಅಪ್ಪಿಕೊಂಡು, ಸಂಜ್ಞಾ, ನನ್ನ ನಡವಳಿಕೆ ನನಗೆ ಅಸಹ್ಯವಾಗುತ್ತಿದೆ. ನೀನು ಮಾಡಿದ ತಪಸ್ಸಿನಿಂದ ನಮ್ಮ ಮಗನಿಗೆ ಅತಿ ಹೆಚ್ಚಿನ ಶಕ್ತಿ ಬಂದಿತು ಎಂದು ಹೇಳಿದರು. ಛಾಯಾದೇವಿ ಸಂತೋಷದಿಂದ ಸೂರ್ಯದೇವರನ್ನು ಕ್ಷಮಿಸಿದರು. ತಾಯಿ ಮುಖದಲ್ಲಿ ಸಂತೋಷ ನೋಡಿದ ಆ ಮಗು ಕೂಡ ಸಂತೋಷಿಸಿತು. ಬಳಿಕ ಸೂರ್ಯದೇವರು ಆ ಮಗುವನ್ನು ಆಶೀರ್ವದಿಸುತ್ತಾ, ಪುತ್ರ, ನೀನು ಹುಟ್ಟಿದ ತಕ್ಷಣವೇ ಅನ್ಯಾಯವನ್ನು ಮೆಟ್ಟಿ ನಿಂತೆ. ನಿನ್ನೊಳಗೆ ಅನ್ಯಾಯವನ್ನು ನಾಶಪಡಿಸುವ ಶಕ್ತಿ ಇದೆ. ನಿನ್ನ ತಾಯಿಯ ತಪಸ್ಸಿನ ಪರಿಣಾಮದಿಂದ ನಿನಗೆ ಅತಿ ಹೆಚ್ಚು ಶಕ್ತಿ ಬಂದಿದೆ. ನೀನು ಲೋಕದಲ್ಲಿ ನ್ಯಾಯದೇವರಾಗಿ ಪ್ರಸಿದ್ಧಿ ಪಡೆಯುತ್ತೀಯ. ನೀನು ಪ್ರಜೆಗಳಿಗೆ ಅವರ ಕರ್ಮಕ್ಕೆ ತಕ್ಕ ಫಲ ಕೊಡುತ್ತೀಯ. ಪಾಪಿಗಳಿಗೆ ಶಿಕ್ಷೆ, ಸತ್ಪುರುಷರಿಗೆ ಸುಖ ಕೊಡುತ್ತೀಯ. ಸೂರ್ಯ ಪುತ್ರನಾಗಿ ನೀನು ಆಕಾಶ ಮಂಡಲದಲ್ಲಿ ನವಗ್ರಹಗಳಲ್ಲಿ ಒಬ್ಬನಾಗಿ ಇರುತ್ತೀಯ. ಇತರೆ ಗ್ರಹಗಳಿಗಿಂತಲೂ ನಿನ್ನ ಸ್ಥಾನ ಉತ್ತಮವಾದುದು, ಏಕೆಂದರೆ ನೀನು ಕರ್ಮಫಲದಾತನು. ಇನ್ನು ನೀನು ಶನಿ ಎಂಬ ಹೆಸರಿನಿಂದ ಪ್ರಖ್ಯಾತಿ ಪಡೆಯುತ್ತೀಯ. ವಾರದಲ್ಲಿ ಒಂದು ದಿನ ನಿನ್ನ ಹೆಸರಿನಲ್ಲಿ ಇರುತ್ತದೆ, ಅದುವೇ ಶನಿವಾರ. ಆ ದಿನ ನಿನ್ನನ್ನು ಪೂಜಿಸಿದರೆ ಪ್ರಜೆಗಳ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಆಶೀರ್ವದಿಸಿದರು. ಮತ್ತೊಮ್ಮೆ ಎಲ್ಲರೂ ಕೂಡ ಪರಮೇಶ್ವರನಿಗೆ ನಮಸ್ಕಾರ ಮಾಡಿದರು. ಆಗ ಪರಮೇಶ್ವರ, ಪುತ್ರ ಶನಿ, ನೀನು ಪ್ರಜೆಗಳಿಗೆ ಅವರ ಕರ್ಮಗಳಿಗೆ ತಕ್ಕಂತೆ ನ್ಯಾಯವಾದ ಫಲ ಕೊಡುತ್ತೀಯ. ನಿನ್ನ ದೃಷ್ಟಿಯಿಂದ ಯಾವ ಕರ್ಮವೂ ತಪ್ಪಿಸಿಕೊಳ್ಳಲು ಆಗದು. ಪ್ರಜೆಗಳಲ್ಲಿ ನಿನ್ನ ಮೇಲೆ ಅಪಾರವಾದ ಭಯ, ಭಕ್ತಿ ಇರುತ್ತದೆ ಎಂದು ಆಶೀರ್ವದಿಸಿದರು. ಆ ಕ್ಷಣ ಒಬ್ಬ ಮಹಾಶಕ್ತಿವಂತನಾದ ದೇವರು ಅಲ್ಲಿ ಪ್ರತಿಷ್ಠಾಪಿತರಾದರು. ಅವರೇ ಶನಿದೇವರು. ಅಲ್ಲಿದ್ದವರೆಲ್ಲ ಜೈ ಶನಿದೇವ, ಜೈ ಸೂರ್ಯದೇವ, ಹರ ಹರ ಮಹಾದೇವ ಎಂದು ಜೋರಾಗಿ ಕೂಗಿಕೊಂಡರು.
ಇದು ಶನಿದೇವರ ಜನ್ಮ ರಹಸ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.